ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ಶಿವಾನಿ ಹತ್ರ ಮಾತಾಡ್ಬೇಕಾ? ನೀನು ಏನು ಮಾತಾಡ್ತೀಯ ಅಂತ ನನಗೆ ಗೊತ್ತಿದೆ. ಆಮೇಲೆ ಶಿವಾನಿ ನಾಗಿಣಿ, ನೀನು ಅವಳ ಸಂಗಾತಿ. ನಾನು ಹೆಡೆ ಎತ್ತು ಅಂದಾಗ ಎತ್ತಬೇಕು, ಇಳಿಸು ಅಂದಾಗ ಇಳಿಸ್ಬೇಕು. ಇನ್ಮೇಲಿಂದ ನೀನು ದಿಗ್ವಿಜಯನ ಗುಲಾಮ. ಅದೇ ಕನಸು ಎಷ್ಟು ಚೆನ್ನಾಗಿದೆ, ಇನ್ನು ವಾಸ್ತವ ಎಷ್ಟು ಚೆನ್ನಾಗಿರ್ಬೋದು. ಈ ಸಂತೋಷಕ್ಕೆ ರಾತ್ರಿವರೆಗೂ ಕಾಯ್ಬೇಕಲ್ಲ. ಯಾಕೆ ಹೀಗಾಗ್ತಾ ಇದೆ? ಅವನು ಕೆಟ್ಟವನು ಅಂತ ತಿಳಿದ ಮೇಲೂ ಅವನು ಯಾಕೆ ನನ್ನ ಮನಸ್ಸನ್ನ ಇಷ್ಟೊಂದು ಆವರಿಸ್ತಾ ಇದ್ದಾನೆ? ಅವನ ಸ್ಪರ್ಶಕ್ಕೆ ನಾನು ಮೈ ಮರೆತು ಹೋಗೋದಾದ್ರೂ ಯಾಕೆ? ಅವನ್ನ ಬಯ್ಯೋ ಕೂಡ ಆಗ್ತಿರೋ ಹಾಗೆ ಸ್ಥಿತಿ ಬಂದಿತ್ತು ಯಾಕೆ? ಇಲ್ಲ, ನನ್ನ ಅನುಮಾನ ಸರಿ. ಅವನು ಏನೋ ವಶೀಕರಣ ಶಕ್ತಿ ಇರೋ ಮಾಯಾವಿ. ಬೇಡ, ಅವನ ಮನೇಲಿದ್ರೆ ಅದರಿಂದ ನನಗೆ ತೊಂದರೆ. ಅವನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಕಳಿಸ್ಲೇಬೇಕು. ಆದಿಶೇಷ ಬರುವಾಗ ಶಿವನು ಇಲ್ಲಿರ್ಬಾರ್ದು. ಶಿವಾನಿ, ನೀನಿದನ್ನು ನೋಡಿದ್ರೆ ನಿನಗೆಲ್ಲ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಇದು ಸಾಧಾರಣ ಮಣಿಬಂಧ ಅಲ್ಲ, ಇದ್ರಲ್ಲಿ ನಮ್ಮ ಪ್ರೀತಿ ತುಂಬಿದೆ. ಇದು ನಮ್ಮ ಪ್ರೀತಿಯ ಬಂಧ. ಇದು ಸದಾಕಾಲ ನಿನ್ನ ಹತ್ರನೇ ಇತ್ತು, ನಾನೇ ಇದನ್ನು ತೆಗೆದಿಟ್ಟಿದ್ದೆ. ಇದ್ರ ಬಗ್ಗೆ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಇದನ್ನು ಈಗ ನಿನಗೆ ಕೊಡ್ತೀನಿ, ಆಗ ನಿನಗೆ ನಾನು ಯಾರು ಅಂತ ಗೊತ್ತಾಗುತ್ತೆ. ಇದೊಂಥರ ಕಲರು, ನೀವೊಂಥರ ಕಲರು. ಏನು ಸಮಾಚಾರ? ಲೈಫು ಕಲರ್ಫುಲ್ ಆಗಿರ್ಬೇಕು ಗೋವಿಂದ್ ಮಾವ. ನೀನು ಒಳ್ಳೆ ಮಾವ ಅಂತ ಕರಿತೀಯ. ನಿನ್ನೆ ನೋಡಿದ್ರೆ ಕೃಷ್ಣನ್ ಕಲರ್ಲಿದ್ದ. ಹಂಗಾರೆ ನಾನು ಕಂಸನ ಕೊಂದ್ಬಿಡ್ತಾನ? ಕೃಷ್ಣ ಕಂಸನ್ ಕೊಂದಂಗೆ. ಮಾವ ಎಲ್ಲಿ ಹೋಗ್ತಿದ್ದೀರಾ? ಅದು ನಮ್ಮ ಮಾವ ಒಂದು ಕೆಲಸ ಹೇಳಿದ್ದಾರೆ, ಹೋಗಿ ಮುಗಿಸ್ಕೊಂಬರ್ತೀನಿ. ಏನು ಕೆಲಸ? ತೋ ನಿನ್ನ ನೋಡಿದ ತಕ್ಷಣ ಮರ್ತೇ ಹೋಯ್ತು ಕಣಪ್ಪ. ಇರು, ನೆನ್ಸ್ಕೊತೀನಿ. ಪರವಾಗಿಲ್ಲ ಮಾವ, ನೆನ್ಸ್ಕೊತಾ ಇರಿ. ಮಾವ ಏನಾಯ್ತು? ಯಾಕೆ ಹಿಂಗಿದ್ದೀರಾ? ಏನಾದರೂ ಕೆಟ್ಟ ಕನ್ಸು ಬಿತ್ತಾ? ಕನಸಾಗಿದ್ರೆ ನನ್ಸು ಮಾಡ್ಕೋಬೋದಾಗಿತ್ತು. ಇದು ಕನಸಲ್ವಲ್ಲಪ್ಪ. ಮತ್ತಿನ್ನೇನು ನೋಡಿದ್ರಿ? ಅದು ಅರೆ ಏನೋ ಪ್ಯಾಕ್ ಮಾಡ್ತಾ ಇದೆಯಾ? ಗಿಫ್ಟು? ಓ, ಊರಲ್ಲಿರೋ ನಿನ್ನ ಗರ್ಲ್ ಫ್ರೆಂಡ್ಗಾ? ಗರ್ಲ್ ಫ್ರೆಂಡ್ಗಲ್ಲ, ನನ್ನ ಹೆಂಡತಿಗೆ. ಆದರೆ ಇದನ್ನ ಊರಲ್ಲಿರೋ ಹೆಂಡತಿ ಕಳಿಸ್ತಿಲ್ಲ, ಇಲ್ಲಿರೋ ಹೆಂಡತಿ ಕೊಡ್ತಿದ್ದೀನಿ. ಪರವಾಗಿಲ್ಲ ಕಣೋ,
ಎರಡೆರಡು ಮೇಂಟೈನ್ ಮಾಡ್ತಾ ಇದೀಯಾ. ನನ್ನ ಕೆಲವೊಂದು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಅಲ್ಲ, ಈ ಊರಲ್ಲಿ ನಿನ್ನ ಹೆಂಡ್ತಿನ ಅವಳು ಇನ್ಯಾವ ಕಲರಲ್ಲಿ ಇರ್ತಾಳೋ ಏನು? ಏನಿಲ್ಲ ಮಾವ, ಈ ಮನೇಲಿ ನಿಮ್ಗೇನೋ ಇದೆ ಅಂತ ಅನ್ನಿಸ್ತಿಲ್ವಾ? ಏನಿದೆ? ಕಣ್ಣು ಮುಚ್ಕೊಳ್ಳಿ. ನಿಮ್ಗಿವಾಗ ಈ ನಾಯಿ ನರಿಗಳು ಕೂಗ್ತಿರೋದು ಕೇಳಿಸ್ತಿದ್ಯಾ? ಹಾ, ಅನಿಸ್ತಾ ಇದೆ. ಅನ್ಸದಲ್ಲ ಮಾವ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮಾವ. ಇವಾಗ ಇದು ಸಾಕಪ್ಪ, ಯಾಕಿದ್ನೆಲ್ಲ ಕೇಳ್ತಾ ಇದೀಯಾ? ಅಯ್ಯೋ, ಯಾಕೆಂದ್ರೆ ಈ ಹೆಣದ ಮೇಲೆ ಮದುವೆ ಸಾಕು, ಮುಂದಕ್ಕೇನು ಹೇಳ್ಬೇಡ. ನಂಗೆ ಬೇರೆ ಕೆಲಸ ಇದೆ ಕಣ, ನಾನು ಬರ್ತೀನಪ್ಪ. ಒಂಟೆಗೆ ಚೂರು ಜಾಗ ಸಿಕ್ಕರು ಇಡೀ ಮನೆನೇ ಆಕ್ರಮಿಸ್ಕೊಳ್ತಂತೆ. ಹಾಗಾಯ್ತು ನನ್ನ ರೂಪದಲ್ಲಿ ನಮ್ಮ ಮನೆಗೆ ಬಂದಿರೋ ಕತೆ. ವಿಧಾನವಾಗಿ ಎಲ್ಲನೂ ಆಕ್ರಮಿಸ್ಕೊಳ್ತಿದ್ದಾನೆ. ಅವನು ಯಾರು ಅಂತ ಕಂಡಿಡಿ ಅಂತ ಹೇಳಿದ್ರೆ ಅದು ಕೂಡ ನಿನ್ನಿಂದ ಆಗ್ತಾ ಇಲ್ಲ. ಅಂಕಲ್, ಅವನು ಅಸಲಿ ಅಲ್ಲ, ನಕಲಿ. ಆದ್ರೆ ಮನೆಗೆ ಹೋಗಿ ಇವಾಗ ಎಲ್ರ ಮುಂದೆನೋ ಅವನು ಅಸಲಿ ಅಲ್ಲ, ನಕಲಿ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಇಲ್ಲ ಅಲ್ವಾ? ಹಾಗಿದ್ಮೇಲೆ ನಿಮ್ಮ ಅಸಲಿ ರೂಪ ನಿಮಗೆ ಸಿಗೋವರೆಗೂ ಇವಾಗ ಹೇಗಿದ್ದೀವೋ ಹಾಗಿದ್ರೇನೆ ಸರಿ. ನೀನೇನೋ ಸರಿ ಅಂತೀಯ, ಆದರೆ ಅವನು ಮನೆಯಲ್ಲಿ ಏನೇನೋ ಮಾಡ್ತಿದ್ದಾನೆ. ಅವನೇನು ಮಾಡ್ತಿದ್ದಾನೆ ಅಂತೇಳಿ ನಿನ್ನಿಂದನೂ ಕಂಡಿಡಿಯೋಕ್ಕಾಗ್ತಿಲ್ಲ, ನನ್ನಿಂದನೂ ಕಂಡಿಡಿಯೋಕ್ಕಾಗ್ತಿಲ್ಲ. ಹೋಗ್ಲಿ, ಅಟ್ಲೀಸ್ಟ್ ಈ ಟೈಮ್ನಲ್ಲಿ ನಾವು ನಾಗಮಣಿನಾದ್ರೂ ಹುಡುಕ್ಬಹುದು ಅಲ್ವಾ? ಯೋಚನೆ ಮಾಡಬೇಡಿ ಅಂಕಲ್, ನಾನು ಮಾಡಬೇಕಾಗಿರೋ ಕೆಲಸನ ನಾನು ಮಾಡಿ ಮುಗಿಸಿದ್ದೀನಿ. ಇನ್ನೇನಿದ್ರು ಕಾಯ್ಬೇಕಷ್ಟೆ. ಏನು ಕಾಯಬೇಕು? ಮನೆಯಲ್ಲಿ ಎಲ್ರದ್ದು ಒಂದೇ ಮಾತು, ಇವತ್ತು ತ್ರಿಶೂಲ್ ಮನೆಗೆ ಬರ್ತಾನೆ ಅಂತೇಳಿ. ಹೌದಾ? ಅಂದ್ರೆ ಇದ್ದಕ್ಕಿದ್ದಾಗೆ ಯಾಕೆ ಈ ಮಾತು? ಅಭಯ್ ಹಾಗೆ ಹೇಳ್ತಿದ್ನಂತೆ. ಅಬ್ಬಾಯಿ ಹೇಳ್ತಾ ಇದ್ನ? ಹೌದು, ಅವನೇ ತ್ರಿಶೂಲ್ ಆಗಿದ್ದು ಈ ಮಾತು ಹೇಳ್ತಾ ಇದ್ದಾನೆ ಅಂದ್ರೆ ಇವತ್ತು ಅಭಯ್ ಎಲ್ರ ಮುಂದೆ ನಾನೇ ತ್ರಿಶೂಲ್ ಅಂತ ಹೇಳ್ತಾನ? ಏನ್ ಯೋಚನೆ ಮಾಡ್ತಾ ಇದೀಯ ಮಾಯಾ? ನನ್ನ ಮನಸ್ಸಿಗೂ ಅನ್ಸೋದಕ್ಕೆ ಶುರುವಾಗಿದೆ ಇವತ್ತು ನನ್ನ ಮಗ ತ್ರಿಶೂಲ್ ಮನೆಗೆ ಬರ್ತಾನೆ ಅಂತ. ಸಾಧ್ಯನೇ ಇಲ್ಲ ಅಂಕಲ್. ಯಾರು ಏನೇ ಮಾಡಿದ್ರು ತ್ರಿಶೂಲ್ ವಾಪಸ್ ಬರೋಕೆ ಸಾಧ್ಯ ಇಲ್ಲ. ನಿನ್ನ ಮಾತಿನ ಅರ್ಥ ನೀನ್ ಇಷ್ಟೊಂದು ಕಡಾಖಂಡಿತವಾಗಿ ಹೇಳ್ತಿದೀಯ ಅಂತಂದ್ರೆ ತ್ರಿಶೂಲ್ಗೆ ನೀನೇ ಏನೋ ಮಾಡಿದೇನೋ ಅನುಮಾನ ಬರ್ತಾ ಇದೆ ನನಗೆ. ಅವನು ನನ್ನ ಮಗ, ಅವನು ನನಗೆ ಬೇಕು. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಂಕಲ್, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಲ್ಲ, ತ್ರಿಶೂಲ್ ಇವತ್ತು ಬರಲ್ಲ ಅಂತ ಹೇಳ್ದೆ ಅಷ್ಟೇ, ಅವನು ಇಲ್ವೇ ಇಲ್ಲ ಅಂತ ಏನೋ ಹೇಳಿಲ್ವಲ್ಲ? ಅಂದ್ರೆ ಅವನೆಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ? ಪ್ರಶ್ನೆ ಕೇಳೋದು ತುಂಬಾ ಸುಲಭ ಅಂಕಲ್, ಆದ್ರೆ ಅದಕ್ಕೆ ಉತ್ತರ ಕೊಡೋದು ತುಂಬಾ ಕಷ್ಟ. ಸರಿಯಾದ ಸಮಯ ಬಂದಾಗ ನಾನು ಹೇಳ್ತೀನಿ. ಅಂದ್ರೆ ನನ್ನ ಮಗ ನಾನಿರೋವರೆಗೂ ತ್ರಿಶೂಲ್ಗೆ ಯಾವುದೇ ಆಪತ್ತು ಬರೋಕೆ ನಾನು ಬಿಡೋದಿಲ್ಲ. ನಿಮ್ಮ ಮಗ ಸುರಕ್ಷಿತವಾಗೇ ಇರ್ತಾನೆ. ನಾಗಮಣಿನೂ ಸಿಗುತ್ತೆ, ನಾಗಮಣಿಯ ಶಕ್ತಿನೂ ಸಿಗುತ್ತೆ. ಆದ್ರೆ ನಾನು ಕೇಳೋದನ್ನ ನೀವು ನನಗೆ ಕೊಡಲೇಬೇಕು. ತುಂಬಾ ದಿನಗಳಿಂದ ಇದೇ ಮಾತನ್ನ ಹೇಳ್ತಾ ಇದೀಯ. ಹೇಳು, ಅದೇನು ಬೇಕು ನಿನಗೆ? ಅಲ್ಲ, ನಾಗಮಣಿನೂ ಮೀರಿದ್ದು ಏನ್ ಬೇಕು ನಿನಗೆ? ತ್ರಿಶೂಲ್ ಅಂತ ಹೇಳಿದ್ರೆ ಬೇಡ ಬೇಡ ಬೇಡ, ನಾನು ತೊಂದರೆ ತಗೊಳ್ಳೋದು ಬೇಡ ಬೇಡ. ಹೇಳು, ಏನ್ ಬೇಕು ಅಂತ ನಿನ್ನೆ ಕೇಳ್ತಾ ಇರೋದು. ಹೇಳಿದ್ನಲ್ಲ, ಸಮಯ ಬಂದಾಗ ತಿಳಿಸ್ತೀನಿ. ಮಾಯಾ, ಮಾಯಾ! ಗುರುಗಳು ಹೇಳಿದ ಹಾಗೆ ಸಮಯ ಆಗ್ತಾ ಬಂದು ಪೂಜೆ ಮಾಡಿದ್ರೆ ಮಣಿಬಂಧ ಸಿಗುತ್ತೆ. ಮಣಿಬಂಧ ಸಿಕ್ಕರೆ ನನ್ನ ಆದಿಶೇಷ ಎಲ್ಲಿದ್ರು ನನಗೆ ಸಿಗ್ತಾನೆ. ಸಿಕ್ಕಾಯ್ತು. ಆದಿಶೇಷ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಯ್ತಾಯ್ತು. ಮೊದಲು ಅವನ್ನ ನನ್ನ ವಶ ಮಾಡ್ಕೊಳ್ಬೇಕು. ನನ್ನ ಪರಮ ಶತ್ರು ಇನ್ನು ನನ್ನ ಗುಲಾಮ.
ಶತ್ರುಗಳಿಂದ ಆದಿಶೇಷನಿಗೆ ಏನೋ ಅಪಾಯ ಆಗೋ ಥರ ಮನಸ್ಸಿಗೆ ಅನಿಸ್ತಾ ಇದೆ. ಅದಕ್ಕೆ ಅವಕಾಶ ಕೊಡಲೇಬಾರದು. ಬೇರೆ ಯಾವುದೋ ಶಕ್ತಿ ಅವನ್ನ ಕಾಪಾಡೋದಕ್ಕೂ ಮುಂಚೆ ಅವನು ನನ್ನ ವಶ ಆಗಬೇಕು. ಹೋಗು ಶಿವಾನಿ. ಪಾಪ ನಿನ್ನ ಬಗ್ಗೆ ನನಗೆ ಅಯ್ಯೋ ಅನ್ಸುತ್ತೆ. ನಿಂಗೆ ಪಕ್ಕದಲ್ಲಿರೋ ಆದಿಶೇಷ ಯಾರು ಅಂತ ಗೊತ್ತಾಗದೆ ಒದ್ದಾಟ. ಆದಿಶೇಷನಿಗೆ ಪಕ್ಕದಲ್ಲಿರೋಳು ಶಿವಾನಿ ನನ್ನ ಪೂರ್ವ ಜನ್ಮದ ಗೆಳತಿ, ಪ್ರೇಯಸಿ, ಹೆಂಡತಿ ಅನ್ನೋದು ತಿಳಿದೇ ಇರೋ ಸಂಕಟ. ಅದು ನಿಮ್ಗೆ ಗೊತ್ತೇ ಆಗಲ್ಲ. ಅದಕ್ಕೂ ಮುಂಚೆ ಆದಿಶೇಷನ ಸಾವಾಗುತ್ತೆ. ಸಕಲ ದೈವಗಳೇ, ಅಷ್ಟ ದಿಕ್ಪಾಲಕರೇ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಉಗ್ರಮೂರ್ತಿ ದೈವಗಳೇ, ಕಳೆದೋಗಿರೋ ಮಣಿ ಬಂದ ನನ್ನ ಕೈ ಸೇರಬೇಕು. ಅದರಿಂದ ನನ್ನ ಆದಿಶೇಷ ನನಗೆ ಸಿಗಬೇಕು. ನಾನು ಮಾಡೋ ಪೂಜೆಗೆ ಯಾವುದೇ ರೀತಿ ಭಂಗ ಬರ್ದಿರೋ ಹಾಗೆ ಹಾರೈಸಿ. ಸರಿ, ಟೈಮ್ ಎಷ್ಟಾಯಿತು? ಓಹ್, ಸ್ವಾಮಿಗಳು ಹೇಳಿದ ಸಮಯ ಬಂದಾಯಿತು. ಶಿವಾನಿ, ಇವಾಗ ನಿನಗೆಲ್ಲ ಸತ್ಯ ಅರ್ಥ ಆಗ್ಬಿಡುತ್ತೆ. ನಿನ್ನ ನಡುವೆ ಬರೀ ಕೆಲವೇ ಕ್ಷಣಗಳ ಅಂತರ ಇದೆ ಅಷ್ಟೇ. ಬರ್ತಾ ಇದ್ದೀನಿ ಶಿವಾನಿ. ನಾನೇ ನೀನು ತ್ರಿಶೂಲ್ ಅಂತ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಶಿವಾನಿ, ನಾನು ಈ ಬಾಗಿಲು ತಕ್ಕೊಂಡು ಒಳಗೆ ಬಂದ ತಕ್ಷಣ ನೀನು ಯಾರು ಒಳಗೆ ಬರೋದಕ್ಕೆ ನಿನಗೇನೋ ಅಧಿಕಾರ ಇದೆ ಅಂತ ನೀನು ಕೇಳ್ತೀಯ. ಆದರೆ ನೀನು ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರ ಕೊಡ್ತೀನಿ. ಅರೆ, ಶಿವಾನಿ ಎಲ್ಲಿ ಹೋದ್ಲು? ಅದು ಇಷ್ಟು ಹೊತ್ತಲ್ಲಿ. ದೇವ್ರೆ, ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ? ನಾನೇ ತ್ರಿಶೂಲ್ ಅಂತ ಹೇಳೋ ಸಮಯ ಬಂದಾಗ ಶಿವಾನಿನೇ ಕಾಣಿಸ್ತಿಲ್ಲ. ಇಂಥ ಟೈಮಲ್ಲಿ ಎಲ್ಲಿ ಹೋದ್ಲು ಇವಳು? ಸಮಯ ಬಂದಾಯಿತು. ಆದಿಶೇಷನ ನನ್ನ ವಶಪಡಿಸ್ಕೊಳ್ಳೋ ಸಮಯ ಬಂದಾಯಿತು. ನನ್ನೆಷ್ಟೋ ವರ್ಷದ ಕನಸು ಈಡೇರೋ ಮುಹೂರ್ತ ಇವತ್ತು. ಅಭಯ್, ಎಲ್ಲಿ ಹೋಗ್ತಾ ಇದೆಯಾ? ಏನಿಲ್ಲ ಸಲ್, ಹಾಗೆ ಸುಮ್ಮನೆ ಇಷ್ಟೊತ್ತಲ್ಲಿ ನಿದ್ದೆ ಬರ್ತಿರಲಿಲ್ಲ, ಅದಕ್ಕೆ ಆಚೆ ಬಂದೆ. ನೋಡ ಬಾಯ್, ನಾನು ಈ ಮನೇಲಿ ನಿನ್ನ ಉಳಿಸ್ಕೊಂಡೆ. ಎಲ್ಲರ ಪ್ರಕಾರ ನಾನು ನಿನ್ನ ಈ ಮನೆಯಲ್ಲಿ ಉಳಿಸ್ಕೊಂಡಿರೋದು ತಪ್ಪು. ಹೊತ್ತಲ್ಲಿ ಹೆಣ್ಮಕ್ಳು ರೂಮ್ಗೆ ಹೋಗಿ ಡಿಸ್ಟರ್ಬ್ ಮಾಡಿದ್ಯಾ ಅಂತ ಕಂಪ್ಲೇಂಟ್ ಬಂದರೂ ನಾನು ನಿನ್ನ ಈ ಮನೇಲಿ ಉಳಿಸ್ಕೊಂಡಿದ್ದೀನಿ. ನೆಟ್ಟಿಗಿರ್ಬೇಕಲ್ವಾ? ಸರ್, ನಾನು ಏನು ತಪ್ಪು ಮಾಡಿಲ್ಲ ಸರ್. ತಪ್ಪು ಸರಿ ಅದೆಲ್ಲ ಪ್ರಶ್ನೆ ಅಲ್ಲ ಕಣೋ. ಈಗ ಯಾರಾದರೂ ನೋಡಿದ್ರೆ ನಾನು ನಿನಗೆ ಸದರ ಕೊಡ್ತಿದ್ದೀನಿ ಅನ್ಕೋತಾರೆ. ನನ್ನ ಮಾತಿಗೆ ಗೌರವ ಕೊಟ್ಟು ಹೋಗಿ ಮಲ್ಕೊ. ಅಭಯ್, ಏನು ಯೋಚನೆ ಮಾಡ್ತಾ ಇದೆಯಾ? ಹೋಗು ಅನ್ನಲ್ಲ. ಅಲ್ಲ ಸರ್, ನಿಮ್ಮ ಮಾತಿನ ಅರ್ಥ ಏನು? ನನ್ನ ಮಾತು ನನಗೆ ಅರ್ಥ ಆಗ್ತಾ ಇದೆ. ನೀನು ಯಾರು, ಯಾಕೆ ಇಲ್ಲಿದ್ದೀಯಾ, ನಿನ್ನ ಉದ್ದೇಶ ಏನು, ಈ ಕ್ಷಣ ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ
ಎಲ್ಲ ನನಗೆ ಗೊತ್ತು. ಸರ್ ನನ್ನ ಇನ್ವೆಸ್ಟಿಗೇಷನ್ಗಂತ ನೀವೇ ಅಲ್ವಾ ಸರ್ ಕರೆದಿರೋದು? ಅದು ಲೋಕಕ್ಕೆ, ನೀನಿಲ್ಲಿರೋ ಉದ್ದೇಶನೇ ಬೇರೆ. ಅಂದರೆ ನೀವೇನು ಮಾತಾಡ್ತೀರಾ ಸರ್? ನೀನು ಈಗ ಮಾತಾಡೋದು ಬೇಡ, ಹೊರಡು. ನೋಡಿ ಸರ್, ನಾನು ಶಿವಾನಿ ಜೊತೆ ಮಾತಾಡಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ. ಆಮೇಲೆ ಹೋಗಿ ಮಲ್ಕೋತೀನಿ. ಸಾರಿ. ಯಾರ ಜೊತೆನೂ ಮಾತಾಡಬೇಕಾಗಿಲ್ಲ, ಹೇಳಿದ್ನಲ್ಲ, ಹೋಗಿ ಮಲ್ಕೋ. ನೋಡಿ ಸರ್, ಶಿವಾನಿ ಮನೇಲಿಲ್ಲ, ನಾನು ಅವಳ ಜೊತೆ ಮಾತಾಡಬೇಕು ಅಷ್ಟೇ. ನೀವು ನನ್ನ ತಡೆಯೋ ಹಾಗಿಲ್ಲ. नागेन्द्रहाराय त्रिलोचनाय भस्मागरागाय महेश्वराय नित्याय शुद्धाय दिगंबराय तस्मै नकाराय नमः शिवाय मंदाकिनीं शैलचन्द्रचर्चिताय नंदीश्वर प्रमथनाथ महेश्वराय मंदार पुष्पगौ पुष्पसूजिताय दिव्याय देवाय दिगंबराय तस्मै यकाराय नमः शिवाय ಪರಮೇಶ್ವರ, ನನ್ನ ಪೂಜೆ ಪ್ರಾರ್ಥನೆ ಮೆಚ್ಚಿ ಕಡೆಗೂ ನನಗೆ ದಾರಿ ತೋರಿಸೋದಕ್ಕೆ ತುಂಬಾ ಧನ್ಯವಾದಗಳು ಪರಮೇಶ್ವರ. ಕಳೆದು ಹೋಗಿರೋ ಮಣಿಬಂಧ ಸಿಕ್ಕಿದ್ರಷ್ಟೇ ನನಗೆ ನನ್ನ ಆದಿಶೇಷ ಸಿಗೋಕೆ ಸಾಧ್ಯ. ಶರಣು ಮಹೇಶ್ವರ, ಶರಣು. ಮಣಿಬಂಧ ಇರೋ ಕಡೆ ನನಗೆ ದಾರಿ ತೋರಿಸೋದಕ್ಕೆ ಶರಣು. ಯಾಕೆ ಸರ್ ಹೊಡೆದ್ರೆ? ಹೊಡಿಯದ ಕೊಲ್ಲಬೇಕು. ಅದಕ್ಕೆ ಇನ್ನೂ ಸಮಯ ಬಂದಿಲ್ಲ. ನೀನು ನಾಗಿಣಿ ಬದುಕಿರೋವರೆಗೂ ನನಗೆ ಕಂಟಕ ತಪ್ಪಿದ್ದಲ್ಲ. ನೋಡಿ ಸರ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಯಾರು ಅಂತ ಗೊತ್ತಾದ್ರೆ ನೀವು ಖಂಡಿತ ನನ್ನ ಹೊಡೆಯಲ್ಲ. ನೀನು ಯಾರು ಅಂತ ಗೊತ್ತಾಗಿದ್ದಕ್ಕೆ ಹೊಡೆದಿದ್ದು, ಈಗ ಹೊಡೆಯೋದು. ನೋಡಿ ಸರ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಈಗ ನನಗೆ ಹೊಡೆದು ಆಮೇಲೆ ನೀವು ನೋವು ತಿಂತೀರಾ. ನಾನು ಶಿವಾನಿ ಹತ್ರ ಮಾತಾಡಬೇಕು, ಅರ್ಥ ಮಾಡ್ಕೊಳ್ಳಿ. ನೀನು ಶಿವಾನಿ ಹತ್ರ ಮಾತಾಡ್ಬೇಕಾ? ನೀನು ಏನು ಮಾತಾಡ್ತೀಯ ಅಂತ ನನಗೆ ಗೊತ್ತಿದೆ. ಆಮೇಲೆ ಶಿವಾನಿ ನಾಗಿಣಿ, ನೀನು ಅವಳ ಸಂಗಾತಿ. ನೀವಿಬ್ಬರು ಸೇರಿ ನಿಮ್ಮ ಶತ್ರುಗಳನ್ನ ಕೊಲ್ಲೋದು ತಾನೇ ನಿಮ್ಮ ಪ್ಲ್ಯಾನು. ಆ ಪ್ಲ್ಯಾನು ನನ್ನವರೆಗೂ ಬರೋಕ್ಕೆ ಮುಂಚೆ ನಾನೇ ಸಾಯಿಸ್ತೀನಿ. ಏನು ಸರ್? ಶಿವಾನಿನ ನಿನ್ನನ್ನ ಸಾಯಿಸೋದೇ ನನ್ನ ಗುರಿ. ಇವನು ಆದಿಶೇಷ ಅಂತ ಗೊತ್ತಿದ್ರು ಇವನ ವಿರುದ್ಧ ಹೋರಾಡ್ತಾ ಇದ್ದೆ. ಅವ್ನು ರಿಯಾಕ್ಟ್ ಆಗಕ್ಕೆ ಮುಂಚೆ ಆದಷ್ಟು ಬೇಗ ಅವನ್ನ ನನ್ನ ಕಂಟ್ರೋಲ್ ತಗೋಬೇಕು. ಗುರುಗಳು ಕೊಟ್ಟ ಔಷಧಿ ಇದೆಯಲ್ಲ, ಇವರಿಂದ ನನ್ನ ಶಿವಾನಿಗೆ ಅಪಾಯ ಇದೆ ಅಂತ ಗೊತ್ತಾದ ಮೇಲೂ ನಾನು ಸುಮ್ಮನೆ ಇರೋದು ಸರಿ ಇಲ್ಲ.
ಅಯ್ಯೋ ಅಯ್ಯೋ ಇವರಿಬ್ರಿಗೆ ಏನಾಗಿದೆ ಎಲ್ಲರೂ ನಿದ್ರೆ ಮಾಡ್ತಾ ಇದ್ರೆ ಇವ್ರಿಗೆ ಹೊಡೆದಾಡ್ತಾ ಇದಾರಲ್ಲ ಹಂದಿ ನಾಯಿ ಥರ ಕಿತ್ತಾಡ್ತಾ ಇದಾರಲ್ಲ ಇವರು ಹೋಗಿ ತಡಿಯೋದಾ ಬೇಡ ಬೇಡ ನಾನು ತಡಿಯೋದು ಇಬ್ರು ಸೇರಿ ನನಗೆ ಹೊಡೆಯೋದು ಯಾಕೆ ಬೇಕು ನಾನು ಇದನ್ನು ನೋಡಿಲ್ಲ ನನಗಿದೇನು ಗೊತ್ತು ಹೊಂಬೆಳಕು ದಾರಿ ತೋರಿಸ್ತಿದೆ ಅಂದರೆ ಕಳೆದು ಹೋಗಿರೋ ಮಣಿ ಬಂದ ಇಲ್ಲೇ ಎಲ್ಲೋ ಇದೆ ಅನ್ನೋದು ಖಚಿತ ಆಯಿತು. ಅದು ನನಗೆ ಸಿಕ್ಕಿದ್ರೆ ಆದಿಶೇಷ ನನಗೆ ಸಿಕ್ಕ ಹಾಗೆ ಎಲ್ಲವೂ ಸರಿ ಹೋಗುತ್ತೆ. ಪರಮೇಶ್ವರ ಕಾಪಾಡು.